ರವಾ ತವಾ ಫಿಶ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಹೊರಗಡೆಯಲ್ಲಿ ಸಿಗುವಂತಹ ಈ ಫಿಶ್ ಫ್ರೈಯನ್ನು ಮನೆಯಲ್ಲೇ ಸುಲಭವಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಫಿಶನ್ನು ಸರಿಯಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಮಸಾಲೆಗಾಗಿ ಖಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪೌಡರ್, ಉಪ್ಪು, ಲಿಂಬೆಹಣ್ಣಿನ ರಸ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹುಳಿಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಫಿಶನ್ನು ಮಸಾಲೆ ಒಳಗೆ ಈ ರೀತಿಯಲ್ಲಿ ಕೋಟ್ ಮಾಡ್ಕೊಳ್ಳಿ. ಕೋಟ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಅರ್ಧ ಗಂಟೆ ಆಗಿದ್ಮೇಲೆ ಈಗ ಇಲ್ಲಿ ನಾನು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಸಣ್ಣ ರವೆಯಲ್ಲಿ ಒಂದೊಂದಾಗಿ ಫಿಶ್ಗಳನ್ನು ಕೋಟ್ ಮಾಡ್ಕೊಳ್ಳಿ. ಹಂಚ ಮೇಲೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದೊಂದಾಗಿ ಫಿಶ್ಗಳನ್ನು ಇಟ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಕಡೆಯಿಂದ ಬೆಂದಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಬೇಯಿಸ್ಕೊಳ್ಳಿ. ಲಾಸ್ಟಿಗೆ ಹೈ ಫ್ಲೇಮ್ನಲ್ಲಿ ಈ ಥರ 1 ನಿಮಿಷ ಬೇಯಿಸ್ಕೊಳ್ಳಿ. ಗರಿ ಗರಿಯಾದಂತಹ ಫಿಶ್ ಫ್ರೈ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ವಿಡಿಯೋನ ಸೇವ್ ಮಾಡಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.